ಮ್ಯಾಚ್ನಲ್ಲಿ ಅಸಭ್ಯ ವರ್ತನೆ ತೋರಿಸಿದ ಕಾರಣಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ದೊಡ್ಡ ಶಿಕ್ಷೆಯನ್ನೇ ಘೋಷಿಸಿದೆ. ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ ಬ್ಯಾನ್ ಆಗುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ಬಹಳ ರೋಚಕವಾಗಿತ್ತು. ಆ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಸೋಲು ಕಂಡಿತ್ತು. ಆರ್ಸಿಬಿಗಾಗಿ ಕೃಣಾಲ್ ಪಾಂಡ್ಯ ಪಂದ್ಯ ಗೆಲ್ಲಿಸುವ ರೀತಿ ಇನ್ನಿಂಗ್ಸ್ ಆಡಿದ್ದರು. ಆದರೆ ಪ್ರಿಯ ವೀಕ್ಷಕರೇ, ಪಂದ್ಯದ ನಂತರ ನಡೆದ ಒಂದು ಘಟನೆ ಐಪಿಎಲ್ಗೆ ನಾಚಿಕೆ ತರುವಂತಾಯಿತು. ಆರ್ಸಿಬಿ ತಂಡದ ಆಟಗಾರನೊಬ್ಬ ಅಸಭ್ಯ ಸಂಜ್ಞೆ ಮಾಡಿ ಕಾರಣ ವಿವಾದ ಸೃಷ್ಟಿಸಿದ್ದಾನೆ. ಆ ಆಟಗಾರ ಬೇರೆ ಯಾರೂ ಅಲ್ಲ ವೀಕ್ಷಕರೇ, ಟಿಮ್ ಡೇವಿಡ್, ಮುಂಬೈ ಇಂಡಿಯನ್ಸ್ನ ಮಾಜಿ ಆಟಗಾರ, ಪ್ರಸ್ತುತ ಆರ್ಸಿಬಿಯ ಪ್ಲೇಯರ್. ಮುಂಬೈ ಇಂಡಿಯನ್ಸ್ ಸೋತ ನಂತರ ಮತ್ತು ಆರ್ಸಿಬಿ ಗೆದ್ದ ಬಳಿಕ ಡಗ್ಔಟ್ನಲ್ಲಿ ಟಿಮ್ ಡೇವಿಡ್ ಕೆಲವು ಅಸಭ್ಯ ಸಂಜ್ಞೆಗಳನ್ನು ಮಾಡುತ್ತಾರೆ. ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ. ಎರಡು ಕೈಗಳನ್ನು ಎತ್ತಿ ಅಸಭ್ಯವಾಗಿ ತೋರಿಸುತ್ತಿರುವ ವಿಡಿಯೋ ವೈರಲ್ ಆಯಿತು. ವಿಶೇಷವಾಗಿ ಮಿಡಲ್ ಫಿಂಗರ್ ತೋರಿಸಿದಾಗ ಆರೋಪಿಸಲಾಗಿದೆ. ಈ ವರ್ತನೆಯ ಕಾರಣ ಅವರಿಗೆ ದೊಡ್ಡ ಶಿಕ್ಷೆ ನೀಡಲಾಗಿದೆ. ಮುಂದೆಯೂ ಇಂತಹ ತಪ್ಪು ಮಾಡಿದರೆ ಬ್ಯಾನ್ ಕೂಡ ಆಗಬಹುದು. ಕೆಲವರು ಹೇಳುವಂತೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅವರಿಗೆ ಒಳಗಿನ ಅಸಮಾಧಾನವಿರಬಹುದು. ಏಕೆಂದರೆ ಮುಂಬೈ ಇಂಡಿಯನ್ಸ್ ಅವರ ಹಣ ನೀಡಿ ಖರೀದಿಸಿದ್ದರು, ನಂತರ ತಂಡದಿಂದ ಬಿಡಿಸಿತು. ಆ ಕೋಪವೇ ಈ ರೀತಿಯಾಗಿ ಹೊರಬಂದಿರುವ ಎನ್ನಲಾಗುತ್ತಿದೆ. ವಾಸ್ತವವಾಗಿ ಪ್ರಿಯ ವೀಕ್ಷಕರೇ, ಟಿಮ್ ಡೇವಿಡ್ ಐಪಿಎಲ್ನ ಆಚಾರ ಸಂಹಿತೆಯ ಲೆವೆಲ್ 1 ಉಲ್ಲಂಘನೆ ಮಾಡಿದ್ದರಂತೆ. ಅವರ ಮ್ಯಾಚ್ ಫೀಸ್ 30% ಕತ್ತರಿಸಲಾಗಿದೆ. ಜೊತೆಗೆ ಅವರ ಖಾತೆಗೆ 2 ಡಿಮೆರಿಟ್ ಪಾಯಿಂಟ್ಗಳು ಸೇರಿಸಲಾಗಿದೆ. ಅವರು ಐಪಿಎಲ್ ಕೋಡ್ ಆಫ್ ಕಂಡಕ್ಟ್ ಆರ್ಟಿಕಲ್ 2.6 ಉಲ್ಲಂಘನೆ ಮಾಡಿದ್ದಾರೆ ಎಂದು ತೀರ್ಮಾನಿಸಲಾಗಿದೆ. ಈ ಸಮಯ ಅವಮಾನಕಾರಿ ಮತ್ತು ಅವಹೇಳಕ ಸಂಜ್ಞೆ ಬಳಿಕ ಸಂಭವಿಸಿದೆ. ಟಿಮ್ ಡೇವಿಡ್ ತಮ್ಮ ತಪ್ಪು ಒಪ್ಪಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈಗ ಒಪ್ಪಿಕೊಳ್ಳದೆ ಬೇರೆ ಮಾರ್ಗವೂ ಇರಲಿಲ್ಲ. ಏಕೆಂದರೆ ಅವರು ಮುಂದಿನ ಪಂದ್ಯಗಳನ್ನು ಆಡಬೇಕಿದೆ. ಇದೀಗ ಅವರ ಖಾತೆಯಲ್ಲಿ ಒಟ್ಟು 3 ಡಿಮೆರಿಟ್ ಪಾಯಿಂಟ್ಗಳಾಗಿವೆ. ಇನ್ನೊಂದು ಡಿಮೆರಿಟ್ ಪಾಯಿಂಟ್ ಸೇರಿದರೆ ಒಂದು ಪಂದ್ಯಕ್ಕೆ ನೇರ ಬ್ಯಾನ್ ಆಗುತ್ತಾರೆ. ಇದಕ್ಕೂ ಮೊದಲೇ ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ಅಂಪೈರ್ ಜೊತೆ ಬಾಲ್ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದರು. ಅಂಪೈರ್ ವಿರುದ್ಧ ಬಾಲ್ನೆತ್ತುಕೊಂಡು ಆಟಾಡಿಸುತ್ತಿದ್ದರು. ನೀವೆಲ್ಲ ನೋಡಿರ್ತೀರ ಪ್ರಿಯ ವೀಕ್ಷಕರೇ ಆ ಮ್ಯಾಚನ್ನು. ಅದಕ್ಕಾಗಿ ಈಗಾಗಲೇ ಅವರಿಗೆ 1 ಡಿಮೆರಿಟ್ ಪಾಯಿಂಟ್ ನೀಡಲಾಗಿತ್ತು. ಈಗ ಮತ್ತು 2 ಪಾಯಿಂಟ್ ಸೇರಿಸಿದ್ದಾರೆ. ಟೋಟಲ್ 3 ಡಿಮೆರಿಟ್ ಪಾಯಿಂಟ್. ಈ ಡಿಮೆರಿಟ್ ಪಾಯಿಂಟ್ಗಳು 36 ತಿಂಗಳವರೆಗೂ ಮಾನ್ಯವಾಗಿರುತ್ತವೆ. ಇನ್ನೊಂದು ಪಾಯಿಂಟ್ ಬಂದರೆ ಅವರು ಒಂದು ಪಂದ್ಯದಿಂದ ಅಮಾನತು ಅಂದರೆ ಬ್ಯಾನ್ ಆಗಬೇಕಾಗುತ್ತೆ. ಒಂದು ವಿಷಯ ಅರ್ಥವಾಗೋದಿಲ್ಲ, ಆಟಗಾರರು ಏಕೆ ಈ ರೀತಿ ಅಸಭ್ಯ ವರ್ತನೆಗಳು ಮಾಡುತ್ತಾರೆ. ಕೆಲವರು ಗಾಳಿ ಮಾತು ಆಡುತ್ತಾರೆ, ಕೆಲವರು ಅಂಪೈರ್ ಜೊತೆ ಜಗಳ ಮಾಡುತ್ತಾರೆ. ಈ ಸೀಸನ್ನಲ್ಲಿ ಇಂಥ ಘಟನೆಗಳು ಹೆಚ್ಚಾಗಿವೆ. ಕೆಲವೊಮ್ಮೆ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರ ವಿವಾದಕ್ಕೆ ಸಿಲುಕುತ್ತಾರೆ. ಕೆಲವೊಮ್ಮೆ ಬ್ಯಾಟ್ ಚೆಕ್ ವಿಚಾರದಲ್ಲಿ ಅಂಪೈರ್ ಜೊತೆ ವಾಗ್ದಾಳಿ ನಡೆಸುತ್ತಾರೆ. ಆದರೆ ಈಗ ಐಪಿಎಲ್ ಕೂಡ ಕಠಿಣವಾಗಿದೆ. ಶಿಕ್ಷೆ ಕೂಡ ತಕ್ಷಣ ನೀಡಲಾಗುತ್ತಿದೆ. ಇದೊಂದು ಡಿಮೆರಿಟ್ ಪಾಯಿಂಟ್ ಬಂದರೆ ಟಿಮ್ ಡೇವಿಡ್ ಮೇಲೆ ನೇರ ಬ್ಯಾನ್ ವಿಧಿಸಲಾಗುತ್ತದೆ. ಆರ್ಸಿಬಿಗೂ ಈ ಆಶೆ ಇರುವುದರಿಂದ ಟಿಮ್ ಡೇವಿಡ್ ಇಂತಹ ವರ್ತನೆಗಳಿಂದ ದೂರ ಉಳಿಯಬೇಕು. ಏಕೆಂದರೆ ಅವರು ಆರ್ಸಿಬಿಯ ಪ್ರಮುಖ ಆಟಗಾರರಾಗಿ ಉಳಿದುಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯವೇನು ಪ್ರಿಯ ವೀಕ್ಷಕರೇ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವರಿಗೆ ನೀಡಿರುವ ಶಿಕ್ಷೆ ಸರಿಯೇ ಅಥವಾ ಇನ್ನೂ ದೊಡ್ಡ ಶಿಕ್ಷೆ ನೀಡಬೇಕಿತ್ತೇ? ಕಮೆಂಟ್ ಮಾಡಿ ತಿಳಿಸಿ ಪ್ರಿಯ ವೀಕ್ಷಕರೇ.